ತಳ ಇದು ಹೋಯ್ತಂದ್ರೆ ಅವ್ರ ರಾಜಕೀಯ ಸುತ್ತ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಅವ್ರು ಗೋಕಾಕ್ ಮೊದಲು, ಆಮೇಲೆ ಉಳಿದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಂಗೆ ಅವ್ರಿಗೆ ಹುಕ್ಕೇರಿ ಮೊದಲು ಇದು ನಾವು ತಿಳ್ಕೊಬೇಕಾಗಿತ್ತು. ನಮ್ಮ ಜಾರಕಿಹೊಳಿ ಸಹೋದರರು ತಿಳ್ಕೊಳ್ಳಿಲ್ಲ. ಅವ್ರ ಜೀವ ಎಲ್ಲದನೋ ಗೋಕಾಕ್ದಲ್ಲದ, ಹಾಗೆ ಕತ್ತಿಯವ್ರ ಜೀವ ಹುಕ್ಕೇರಿ ಅಲ್ಲದ. ಹುಕ್ಕೇರಿ ಅವ್ರ ಮನೆತನದಲ್ಲ ಅಂದ್ರೆ ನಮ್ಮ ಇವರಲ್ಲೇ ಕತ್ತಿಯವ್ರ ಮನೆತನದ ಏನೋ ವ್ಯಕ್ತಿಗಳು ತಿಕ್ಕಾಡಿರ್ಬೋದು. ಎಲ್ಲರ ಮನೇಲಿ ಇರೋದನ್ನ ರೀ, ಎಲ್ಲರೂ ದ್ವಾಸ ತೂತಾನ. ಯಾರು ದ್ವಾಸ ಚಲೋ ಇರ್ತಂತ ನನ್ನ ಮನೇಲೂ ಅದ, ಇನ್ನೊಬ್ರ ಮನೆಯಲ್ಲೂ ಅದ. ಅದ್ರದ್ದೇನೋ ಲಾಭ ಮಾಡ್ಕೊಳಿಕ್ಕೆ ಹೋದ್ರೆ ಅವ್ರು ಒಂದಾಗ್ಬಿಟ್ರು, ಸಹೋದರದ್ದು ಎಷ್ಟು ಹೋಗ್ಬಿಡ್ತದೆ. ಹೀಗಾಗಿ ಒಂದು ರೀತಿ ಅವ್ರು ಒಂದು ಸಮಾಧಾನ ಅದ ಇವತ್ತು ಕತ್ತಿಯವರು. ಈಗ ಅದು ಅಷ್ಟೇ ಅಲ್ಲ, BJPಯಲ್ಲಿ ಒಂದು ಶಕ್ತಿಶಾಲಿ ನಾಯಕರಾಗಿ ಬೆಳೆದ್ಬಿಟ್ರಿ ಇವತ್ತು. ಭಾರಿ ಇದ್ದಾರೆ ನಾಯಕರು. ಇಡೀ ರಾಜ್ಯ ತುಂಬ ಎಲ್ಲ ಮೀಡಿಯಾದಲ್ಲಿ ಇವ್ರದೇ ಸುದ್ದಿ, ಕತ್ತಿ ಕತ್ತಿ ಕತ್ತಿ. ಜೊತೆಗೆ ಸೌದಿ ಅವ್ರನ್ನ ತೊಗೊಂಡ್ರು, ಹೊಸ ದೋಸ್ತಿ ಶುರು. ಅದು ಲಾಭ ಆಗ್ತಿರಲಿ. ಇಲ್ಲಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದ್ರಲ್ಲಿ ಭಾಗವಹಿಸಲಾರದು ಎರಡು ಲಾಭ ಮಾಡಿಕೊಂಡ್ರು. DCC ಬ್ಯಾಂಕ್ನಾಗ ಎಂಟ್ರಿ ಹೊಡಿಬೇಕು, ಏನೋ ಮಾಡ್ಬೇಕು, ಖಾನಾಪುರ ನಿಲ್ಲಿಸ್ಬೇಕು, ತಮ್ಮನಂತ ನಿಲ್ಲಿಸಿ ಗೆದ್ದಿದ್ದು ಇಷ್ಟು ಲಾಭ ಆಗ್ತಿರಲಿಲ್ಲ ಅವ್ರಿಗೆ. ಲಾಭ ಮಾಡ್ಕೊಂಡ್ರು. ಹಳಿ ಶುಗರ್ ಸುಡ್ಕೊಂಡ್ರಿ. ಇವತ್ತು ನಾವು ಬೆಳೆಸ್ತೀವಿ, ಮಾಡ್ತೀವಿ, ರೈತರಿಗೆ ನಾವೆಲ್ಲ ಬಿಲ್ ಸರಿಯಾದ ಟೈಮ್ ಕೊಡ್ತೀವಿ ಅನ್ನೋ ಮಾತು ಮಾತಾಡ್ತಾಯಿದ್ದೆ. ಭಾಳ ಸಂತೋಷ. ಹಾಗಾದ್ರೆ 3,500 ಕೊಡ್ತಾರೆ ರೈತರಿಗೆ ದರ ಕಬ್ಬಿಗೆ ಅಂತ ರೈತರಿಗೆ ಕೇಳ್ತಾಯಿದ್ರಿ ಇವತ್ತು. ಹೌದಲ್ರಿ, 3,500 ಕೊಟ್ರೆ ಸುಳ್ಳೇನು? ಮತ್ತದು 4,500 ಮೇಲ್ಪಟ್ಟು ಖರ್ಚು ಬರ್ತದೆ ಒಂದು ಟನ್ ಕಬ್ಬಿಗೆ. ಮತ್ತು ಇವ್ರು ಕೊಡೋದೆಷ್ಟು? 2,500 3,000. ಪಾಪ ಅವ್ರಿಗೂ ಗೊತ್ತ ನಮ್ಮ ಲಾಸ್ ಆಗಿದೆ. ಬಟ್ ಇಷ್ಟರ ಬರಲಿ ಅಂತ 3,500 ಕೊಡ್ರಿ ಪಾಪ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಬೀದಿನಿಂದ. ಅದೇನು ನಮ್ಮ ರಾಣಿ ಶುಗರದಲ್ಲೇ ಪ್ರಕಟ ಮಾಡ್ಬೋದಾ? ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಶುಗರ್ ಫ್ಯಾಕ್ಟ್ರಿನ ರೈತರನ್ನ ಕಾಪಾಡ್ತೀನಿ, ಮಾಡ್ತೀನಿ, ಜೊತೆ ಕಾರ್ಮಿಕರು ಇದು ಮಾಡ್ತೀವಿ. ನಮ್ಮ ಚಂದ್ರರಾಜ್ ಹೊಟ್ಟಿಹೊಳಿಯವರು ಅದರ ಅಧ್ಯಕ್ಷರ. ಇಟ್ ಮೀನ್ಸ್ ಅವ್ರು ಮಾತಾಡ್ತಾರಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತಾಡಿದಂಗೆ ಅವ್ರು ಹೇಳಿದಾರೆ, ಕಾರ್ಮಿಕರು ಮತ್ತು ರೈತರಿಗೆ ಅನ್ಯಾಯವಾಗಂತೆ ನೋಡಿಕೊಳ್ಳಲಾಗ್ಬೋದು.